ಬಹುದೂರದ ಬಹುದೂರದ ಚಳ್ಳಕೆರೆಯಿಂದ ಬಂದಿದ್ದಾರೆ. ಅವರು ಆದಷ್ಟು ಬೇಗ ಹಿಂತಿರುಗಿ ಹೋಗಬೇಕಾಗಿದೆ. ಅದರಿಂದ ಅವರೊಬ್ಬರಿಗೆ ಇದೀಗ ಗೌರವ ಸಮರ್ಪಣೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅವರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಪ್ರೀತಿಯನ್ನ ತಾಳ್ಮೆಯಿಂದ ತೋರಿಸಿದ್ರೆ ಆ ಪ್ರೀತಿಗೆ ಮತ್ತಷ್ಟು ತೂಕ ಜಾಸ್ತಿ ಇರುತ್ತೆ ಅನ್ನೋ ಮಾತಿದೆ ಅಲ್ಲ. ದೇವರ ದರ್ಶನ ಕೂಡ ಅಷ್ಟೇ, ಕಾದು ಮಾಡಬೇಕು, ಅವಾಗ ಅದಕ್ಕೊಂದು ಬೆಲೆ ಅಂತ. ಹಾಗೆ ನಾವು ಒಂದು ಸ್ವಲ್ಪ ತಾಳ್ಮೆಯಿಂದ ಪ್ರೀತಿಯಿಂದ ತದನಂತರದಲ್ಲಿ ನಾವು ಸನ್ಮಾನವನ್ನು ಮಾಡೋಣ. ಈಗ ಇವರು ದೂರದಿಂದ ಬಂದಿರೋದ್ರಿಂದ ಅವರೊಬ್ಬರಿಗೆ ಮೊದಲ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಹಾಗೆ ಅನೇಕ ಶಿಕ್ಷಕರು ಬಂದಿದ್ದೀರಾ. ಬಹುಶಃ ಪ್ರಪಂಚದಲ್ಲಿ ತನಗಿಂತ ಇನ್ನೊಬ್ಬ ವ್ಯಕ್ತಿ ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅಂತ ಏನಾದರೂ ಬಯಸೋ ಜೀವಗಳಿದ್ರೆ ಬಹುಶಃ ತಂದೆ ತಾಯಿ ಮತ್ತು ಶಿಕ್ಷಕರು ಮಾತ್ರನೇ ಇರ್ಬೋದು. ಯಾಕಂದರೆ ಮಕ್ಕಳು ಒಳ್ಳೆ ಸ್ಥಾನಕ್ಕೆ ಹೋದರೆ ತಂದೆ ತಾಯಿಗೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಆದರೆ ತನ್ನ ವಿದ್ಯಾರ್ಥಿ ಒಬ್ಬ IAS ಆಫೀಸರ್ ಆಗಿದ್ದಾನೆ ಅಥವಾ ಇನ್ಯಾವುದೋ ಉನ್ನತ ಶ್ರೇಣಿಲಿ ಇದ್ದಾನೆ ಅಂತ ಹೇಳುವಾಗಲೇ ಶಿಕ್ಷಕರ ಕಣ್ಣಲ್ಲಿ ಒಂದು ಬೆಳಕು ಬರುತ್ತಲ್ಲ, ಬಹುಶಃ ಅದು ಶಿಕ್ಷಕ ವೃತ್ತಿಗಿರುವಂಥ ಸಾರ್ಥಕತೆಯ ಫಲ. ಅದರಿಂದ ಬಂದಿರೋ ಶಿಕ್ಷಕರೆಲ್ಲರೂ ಒಂದ್ಸತಿ ಹೆಮ್ಮೆಯಿಂದ ತಮಗೆ ತಾವೇ ಚಪ್ಪಾಳೆಯನ್ನು ತಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದೀಗ ಅಭಿನಂದನಾ ಸಮಾರಂಭವನ್ನು ಆದಷ್ಟು ಬೇಗ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಇದೀಗ ಬಹಳ ಮುಖ್ಯವಾಗಿ ಮೊದಲ ಶಾಲೆ ಕೆಲಸವನ್ನ ಆರಂಭಿಸಿದ ಮೊದಲ ಸ್ಥಾನ ಅಂತಂದ್ರೆ ಕ್ಯಾತನಮಾಳೆ. ಅದರ ಆ ಊರಿನ ಗಣ್ಯರು ಬಂದಿದ್ದಾರೆ, ಶಿಕ್ಷಕರು ಬಂದಿದ್ದಾರೆ, ಅವರಿಂದ ಸನ್ಮಾನ ನಡೀತಿದೆ. ಮೊದಲ ಶಾಲೆ ಅಂತಂದ್ರೆ ಬಹಳಾನೇ ಸ್ಪೆಷಲ್ ಆಗಿರುತ್ತೆ, ವಿಶೇಷವಾಗಿರುತ್ತೆ. ಸರ್ಕಾರಿ ನೌಕರಿ ಸಿಕ್ಕಿರುತ್ತೆ. ಆಗಿನ್ನೂ ನಮ್ಮ ನಲಿಕಲಿ ರವೀಂದ್ರ ಸರ್ ತರುಣರಾಗಿದ್ದಂತಹ ಯುವಕರಾಗಿದ್ದಂತಹ ಕಾಲಘಟ್ಟ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಒಂದು ಹಣ್ಣು ಮಾಗೋದು ಅಂತೀವಲ್ಲ, ಹಾಗೆ ತಮ್ಮ ಕಾರ್ಯಕ್ಷಮತೆಯಲ್ಲಿ ಮಾಗಿ ಇವತ್ತು ಅವರ ಅನುಭವದ ಪ್ರತಿರೂಪವಾಗಿ ನಲಿಕಲಿ ಎನ್ನುವಂಥ ಒಂದು ವಿಶೇಷವಾದ ಬಿರುದನ್ನು ಕೂಡ ಅವರ ಹೆಸರಿನ ಜೊತೆಗೆ ಅವರು ಸೇರಿಸಿಕೊಳ್ಳುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಅಂತಂದರೆ ಆ ಮೊದಲು ಸಿಕ್ಕಂಥ ಸಪೋರ್ಟ್ ಬಹಳನೇ ಮುಖ್ಯ ಆಗುತ್ತೆ. ಅದರಿಂದ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀವಿ. ಹಾಗೆ ವಿಶೇಷವಾಗಿ ರವೀಂದ್ರ ಸರ್ ಹತ್ರ ಯಾರೋ ಕೇಳ್ತಿದ್ರು, ರಿಟೈರ್ಡ್ ಆಯ್ತಲ್ವಾ ಬೇಜಾರಾಗಲ್ವಾ ಅಂತ. ಅದಕ್ಕೆ ಅವ್ರು ಒಂದೇ ಮಾತು ಹೇಳಿದ್ದು, ನಾನು ಅನ್ಕೊಂಡಿಲ್ಲ ನನ್ನ ಶಾಲೆಗಿಂತ ಅಥವಾ ನನ್ನ ಶಿಕ್ಷಕ ವೃತ್ತಿಗಿಂತ ನಾನು ಹೊರಗೆ ಬಂದಿದ್ದೀನಿ ಅಂತ. ಅಂದರೆ ಅವರ ಶಿಕ್ಷಕ ವೃತ್ತಿ, ಅವರ ನಲಿಕಲಿ ಬಹುಶಃ ಅವ್ರು ಹೇಳ್ತಿದ್ರಲ್ಲ ಮ್ಯಾಮು, ಕನಸಲ್ಲೂ ನನಸಲ್ಲೂ ಮನಸ್ಸಲ್ಲೂ ಎಲ್ಲದರಲ್ಲೂ ಇದೆ. ಆದ್ದರಿಂದ ಅಭಿನಂದನೆಯ ವೇದಿಕೆಗೆ ಬರಮಾಡ